ಟೈಗರ್ ಏರೋ ರೆಸ್ಟೋರೆಂಟ್. ಟೈಗರ್ ಏರೋ ರೆಸ್ಟೋರೆಂಟು ಬನ್ನೇರುಘಟ್ಟ ಬೆಂಗಳೂರಿನ ಬನ್ನೇರುಘಟ್ಟ ರೋಡದ ಲಕ್ಷ್ಮೀಪುರದಲ್ಲಿ ಇದೆ. ಅಂದರೆ AMC ಕಾಲೇಜಿಂದ ವಾಕಬಲ್ ಡಿಸ್ಟೆನ್ಸೇ. ಅದು ತುಂಬ ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಗೆ ಇವಾಗ ಎಲ್ಲ ರಜೆ ಇರುತ್ತೆ, ಏರೋಪ್ಲೇನ್ ಥರದಲ್ಲಿ ರೆಸ್ಟೋರೆಂಟನ್ನು ಮಾಡಿದ್ದಾರೆ. ಮತ್ತು ಅಲ್ಲಿ ಆಟ ಆಡೋಕ್ಕೇನು ಸ್ವಲ್ಪ ಎಲ್ಲ ಇಟ್ಟಿದ್ದಾರೆ. ಮತ್ತು ಅಲ್ಲಿ ಹೋಟ್ಲು ಇದೆ. ಏರೋಪ್ಲೇನ್ ಒಳಗಡೆನೂ ಹೋಟೆಲ್ ಇದೆ, ಹೊರಗಡೆನೂ ಹೋಟೆಲ್ ಇದೆ. ಮಕ್ಕಳುಗಳು ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದು. ಆ್ಯಕ್ಚುಲಿ ಅದು 1 o'clock ಸ್ಟಾರ್ಟ್ ಆಗುತ್ತೆ. ನಾವು ಮುಂಚೆನೇ ಹೋಗಿ ಟಿಕೆಟ್ ತಗೊಂಡು ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ಕೊಂಡೆಲ್ಲ ಮಾಡ್ಬೋದು. ಒನ್ ಡೇ ಪಿಕ್ನಿಕ್ ಥರ ಎಲ್ಲ ಹೋಗ್ಬೋದು. ಚಿಕ್ಕ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ರೆಸ್ಟೋರೆಂಟ್ ಅಂತೂ ತುಂಬ ಚೆನ್ನಾಗಿದೆ. ಅಂದರೆ ಇವಾಗ ಹೊಸದಾಗಿ ಮಾಡಿದ್ದಾರೆ, ಅದನ್ನು ಇನ್ನೂ ಪೂರ್ತಿ ಮುಗಿದಿಲ್ಲ ಅವ್ರದ್ದು. ಆ್ಯಕ್ಚುಲಿ ನಾವು ಹೋಗಿದ್ವಿ, ಬಟ್ ನಾವು ಹೋದಾಗ ಏನಾಗಿತ್ತು ಅಂತಂದರೆ ಕರೆಂಟ್ ಹೋಗ್ಬಿಟ್ಟು ನಾವು ಏರೋಪ್ಲೇನಲ್ಲಿದ್ದಾಗ ತುಂಬ ಸೆಕೆ ಆಗಿಬಿಡ್ತು. ಅಂದರೆ ಅವರು ಮೋಟ್ರ್ ಆನ್ ಮಾಡೋವರೆಗೆ ತುಂಬ ಪ್ರಾಬ್ಲಮ್ ಆಯಿತು. ಅಂದರೆ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ, ಸ್ವಲ್ಪ ಇನ್ನೂ ಮತ್ತೆ ಅದು ಇಂಪ್ರೂವ್ಮೆಂಟ್ ಆಗಬೇಕು. ಆದರೂ ಚೆನ್ನಾಗಿದೆ. ಎಲ್ಲರೂ ವಿಸಿಟ್ ಕೊಡ್ಬೋದು. ಆ್ಯಕ್ಚುಲಿ ಊಟ ತಿನ್ನೋದಂದರೆ ಹೊರಗಡೆ ಹೋಟ್ಲಲ್ಲೇ ಊಟ ತಿಂದ್ಕೊಂಡು ಆಮೇಲೆ ಒಳಗಡೆ ಹೋಗಿ ಏನಾದ್ರು ಐಸ್ ಕ್ರೀಮ್ ತಿಂದರೆ ಒಳ್ಳೆಯದು. ಯಾಕಂದರೆ ಏರೋಪ್ಲೇನಲ್ಲಿ ಕೂತಾಗ ನಿನ್ನೆ AC ಬಂದ ಆಫ್ ಆಗಿಬಿಟ್ಟಿದೆ. ಯಾಕಂತಂದ್ರೆ ಕರೆಂಟ್ ಹೋಗ್ಬಿಟ್ಟಿದೆ. ಆಮೇಲೆ ಅವರು ಜನ್ರೇಟರ್ ಸ್ಟಾರ್ಟೇ ಮಾಡಿಲ್ಲ. ಯಾಕಂದರೆ ಜನ್ರೇಟರ್ ಅಲ್ಲಿ ಏನೋ ಪ್ರಾಬ್ಲಮ್ ಇತ್ತು, ಏನೋ ಪೆಟ್ರೋಲ್ ಇಲ್ಲ ಇತ್ತು, ಏನು ಕತೆನೋ ಡೀಸೆಲ್ ಏನೋ ಇರಲಿಲ್ಲ ಅನಿಸುತ್ತೆ. ಅದಕ್ಕಾಗಿ ಅವರು ಅದನ್ನೆಲ್ಲ ಫ್ಯೂಯಲ್ ಹಾಕುವವರೆಗೆ ಲೇಟ್ ಆಗುತ್ತಲ್ಲ, ಹಾಗಾಗಿ ಫುಲ್ ಸೆಕೆ ಆಗಿಬಿಡ್ತು. ಆ್ಯಕ್ಚುಲಿ ನೀವು ಹೊರಗಡೆ ರೆಸ್ಟೋರೆಂಟಲ್ಲೇ ಊಟ ತಿಂದ್ಕೊಂಡು ಆಮೇಲೆ ಒಳಗಡೆ ಹೋಗಿ ಅಲ್ಲೋಗಿ ಐಸ್ ಕ್ರೀಮು ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಬರ್ಬೋದು. ಏನು ಹೆಚ್ಚೊತ್ತೇನು ಕುತ್ಕೊಳ್ಳೋಲ್ಲ. ಊಟನೂ ಅಲ್ಲೇ ತಿನ್ನಬೇಕಂತ ಅಂದ್ರೂ ತಿನ್ಬೋದು. ಆದರೆ ಏನಾಗುತ್ತೆ ಅಂದರೆ ಅಲ್ಲಿ ಕರೆಂಟ್ ಇಲ್ಲ ಅಥವಾ AC ಇಲ್ಲ ಅಂತಂದರೆ ಕುತ್ಕೊಳ್ಳೋಕ್ಕಾಗಲ್ಲ. ಅದಕ್ಕಾಗಿ ನೀವು ಹೊರಗಡೆ ರೆಸ್ಟೋರೆಂಟಲ್ಲಿ ಊಟ ಮಾಡ್ಕೊಂಡು ಒಳಗಡೆ ಹೋಗ್ಬೋದು. ಮಕ್ಕಳಿಗೂ ಅಲ್ಲಿ ಕೆಳಗಡೆಗೆ ಮಕ್ಕಳಿಗೂ ಆಟ ಆಡೋಕ್ಕೆ ಎಲ್ಲ ಸ್ಪೇಸ್ಗಳಿದೆ, ಚೆನ್ನಾಗಿದೆ. ಏನೇನೋ ಜಾರುಬಂಡಿ ಅದು ಇದು ಎಲ್ಲ ಇಟ್ಟಿದ್ದಾರೆ. ಸ್ವಿಮ್ಸು ಜೋಕಾಲಿ ಇಟ್ಟಿದ್ದಾರೆ, ಜಾರುಬಂಡಿ ಎಲ್ಲ ಇಟ್ಟಿದ್ದಾರೆ. ಆರಾಮಾಗಿ ಆಟ ಆಡಿಕೊಂಡು ಇರ್ಬೋದು ಮಕ್ಕಳುಗಳು. ಇವಾಗ ಬೇಸಿಗೆ ರಜೆ ಬೇರೆ, ಮಕ್ಕಳಿಗೆ ಏರೋಪ್ಲೇನಲ್ಲಿ ಹೋಗ್ಬೇಕಂತ ಇದ್ದರು. ರಿಯಲ್ ಏರೋಪ್ಲೇನಲ್ಲಿ ಕರ್ಕೊಂಡು ಹೋಗೋಕ್ಕೆ ತಾಕತ್ತಿದ್ದರು ಅಲ್ಲಿ ತಗೊಂಡು ಹೋಗ್ತಾರೆ. ಇಲ್ಲ ಅಂತಂದರೆ ಅವರಿಗೆ ಈ ಥರ ಏರೋಪ್ಲೇನ್ ತಗೊಂಡು ತೋರಿಸಿ ಮಕ್ಕಳಿಗೆ ಒಂಥರ ಖುಷಿ ಆಗುತ್ತೆ. ಮತ್ತು ಅಲ್ಲಿ ಆಟ ಆಡೋಕ್ಕೂ ಚೆನ್ನಾಗಿದೆ. ಏನು ಬರೀ 100 rupees ಅಷ್ಟೇ ಎಂಟ್ರೆನ್ಸ್ ಫೀಸು, ಒಬ್ರಿಗೆ 100 rupees. ಊಟ ಎಲ್ಲ ಎಕ್ಸ್ಟ್ರಾ ಸ್ವಲ್ಪ ಕಾಸ್ಟ್ಲಿನೇ ಇದ್ದಾವೆ ಸ್ವಲ್ಪ ರೇಟ್ಸ್ಗಳೆಲ್ಲ ಊಟದ್ದು. ಬಟ್ ಒನ್ಸ್ ಇನ್ ಎ ವೈಲ್ ಏನು ಖರ್ಚು ಮಾಡೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ. ಒನ್ಸ್ ಇನ್ ಎ ವೈಲ್ ಹೋಗ್ಬೋದು. ಅಷ್ಟೇನು ಮಕ್ಕಳಿಗೆ ಇಷ್ಟ ಆಗುತ್ತೆ, ದೊಡ್ಡವರಿಗೇನು ಇಷ್ಟ ಆಗಲ್ಲ. ಮಕ್ಕಳಿಗೆ ಒಂಥರ ಖುಷಿ ಅನಿಸುತ್ತೆ ಅಲ್ಲಿ ಆಟ ಆಡೋದಿದೆ. ಏರೋಪ್ಲೇನ್ ನೋಡ್ದಂಗೆ ಆಗುತ್ತೆ, ಏರೋಪ್ಲೇನ್ ಒಳಗಡೆ ಕೂತ್ಕೊಂಡು ಊಟ ಮಾಡ್ದಂಗೆ ಆಗುತ್ತೆ. ಇವಾಗ ಹೋಗ್ಬೇಕಂದ್ರೆ ಅಲ್ಲಿ ಎಲ್ಲ ಏರ್ ಹೋಸ್ಟೆಸ್ಗಳು ಥರನೇ ಡ್ರೆಸ್ ಮಾಡ್ಕೊಂಡಿರ್ತಾರೆ ಸಪ್ಲೈಯರ್ಸ್ ಎಲ್ಲ. ಆ ಥರ ಒಂಥರ ಚೆನ್ನಾಗಿದೆ. ಏನೋ ಕಾನ್ಸೆಪ್ಟ್ ಚೆನ್ನಾಗಿದೆ, ಕಾನ್ಸೆಪ್ಟ್ ಮಾಡಿ ಮಕ್ಕಳಿಗೆ. ಅಂದರೆ ಬನ್ನೇರುಘಟ್ಟ ರೋಡಿಗೆ ಹೋಗೋರು ಝೂ ಬೇಗ ಎದ್ಬಿಟ್ಟು ಝೂಗೆ ಬೇಗ 10 ಗಂಟೆ ಒಳಗಡೆ ಝೂಗೆ ಹೋಗ್ಬಿಟ್ಟು ಮತ್ತು 11-12 ಗಂಟೆ ಫಸ್ಟ್ ಝೂಗೆ ಹೋಗಿ ಎಲ್ಲರೂ ಒಂದು 10 ಗಂಟೆ ಝೂ ಹತ್ರ ಹೋದರೆ ಅಲ್ಲೆಲ್ಲ ಮುಗಿಸ್ಕೊಂಡು 1 ಗಂಟೆಗೆ ಇಲ್ಲಿ ಟೈಗರ್ ಏರೋ ರೆಸ್ಟೋರೆಂಟಿಗೆ ಬಂದರೆ ಅಲ್ಲೇ ಟಿಕೆಟ್ ತಗೊಂಡು ಒಳಗಡೆ ಹೋಗಿ ಅಥವಾ ಅಲ್ಲಿ ಏನಾದ್ರು ತಿಂದ್ಕೊಂಡು ಫಸ್ಟು ರೆಸ್ಟೋರೆಂಟಲ್ಲಿ ಏನಾದ್ರು ಆಮೇಲೆ ಒಳಗಡೆ ಹೋಗ್ಬೋದು. 1:30 ಏನೋ ಸ್ಟಾರ್ಟ್ ಆಗುತ್ತೆ ಇದು. ಈ ಥರ ಮಾಡಿದ್ರೆ ಒಳ್ಳೆಯದು. ಅಲ್ಲಿಗೆ ಡೈರೆಕ್ಟ್ 11 ಗಂಟೆ ಹೋಗಲ್ಲ, ಕಾಯಬೇಕಾಗುತ್ತೆ. ಏನು ಸ್ಟಾರ್ಟ್ ಇರಲ್ಲ. ಏನು ಮಾಡೋದು ಅಂದರೆ ಫಸ್ಟು ಝೂಗೆ ಹೋಗೋದು. ಝೂಗೆ ಹೋಗಿ 10 ಗಂಟೆಗೆ ಹೋಗ್ಬಿಡಿ ಝೂಗೆ. 10ರಿಂದ 11, 12, 1 ಗಂಟೆವರೆಗೆ ಆಮೇಲೆ ಟೈಗರ್ ರೆಸ್ಟೋರೆಂಟಿಗೆ ಬಂದು ಊಟ ಮಾಡಿ ಆಮೇಲೆ ಏರೋಪ್ಲೇನಲ್ಲಿ ಸ್ವಲ್ಪ ಹೊತ್ತು ಕೂತು ಅಲ್ಲಿ ಜ್ಯೂಸ್ ಐಸ್ ಕ್ರೀಮ್ ತಿಂದು ಮಕ್ಕಳುಗಳೆಲ್ಲ ಆಟ ಆಡ್ತಾರೆ. ತುಂಬ ಚೆನ್ನಾಗಿದೆ. ಟೈಮ್ ಪಾಸ್ ಅಡ್ಡಿಲ್ಲ. ಮಕ್ಕಳು ತುಂಬ ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ಹೋಗಿದ್ವಿ, ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳುಗಳು.
ಅವರಿಗೊಂಥರ ಖುಷಿ ಆಗುತ್ತೆ. ಅಂದರೆ ಒಂದು ಸಲ ಹೋಗಿ ನಾವು ವಿಸಿಟ್ ಕೊಟ್ಟು ಬರ್ಬೋದು, ಅಷ್ಟೇನು ಇದಿಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ಒಂಥರ ಒಳ್ಳೆ ಕಾನ್ಸೆಪ್ಟನ್ನೇ ಮಾಡಿದ್ದಾರೆ ಅವರು. ನೀವು ಎಲ್ಲರೂ ಒಂದು ಸಲ ವಿಸಿಟ್ ಮಾಡಿ, ಆದವರು ವಿಸಿಟ್ ಮಾಡ್ಬೋದು. ಟಿಕೆಟು ಏನು ಜಾಸ್ತಿ ಇಲ್ಲ, ಬರೀ 100 ರುಪೀಸಲ್ಲಿ ಏರೋಪ್ಲೇನ್ ಒಳಗಡೆ ಹೋಗಿ ಕೂತ್ಕೋಬೋದು. ಬಟ್ ತಿಂಡಿಗೆ ಮಾತ್ರ ಎಕ್ಸ್ಟ್ರಾ ಪೇ ಮಾಡಬೇಕು. ನೀವು ಹೋಗಿ ಬನ್ನಿ.